ಯೋಜನೆಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ. ಒಂದೇ ಒಂದು ಕೆಲಸ ಯಾವುದೋ ಒಂದು ಹೊಸದಾಗಿ ಬಂದಂಥ ಯೋಜನೆಗಳಿಲ್ಲ, ಕೆಲಸಗಳಿಲ್ಲ. ಅವ್ರು ಏನು ಬರೀ ಸುಳ್ಳು ಭರವಸೆಗಳು. ಆ ಭರವಸೆಗಳಿಂದ ಜನ ಬೇಸತ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ರಾಜಗೌಡರು 5 ವರ್ಷ ಅಭಿವೃದ್ಧಿಯನ್ನು ಮಾಡಿದ ತಾಲೂಕಿನಾಗ ಆ ಕೆಲಸಗಳು ಯಾವತ್ತು ಶಾಶ್ವತ ಯೋಜನೆಗಳು. ಪ್ರಚಾರ ಏನ್ ಮಾಡೋದಂದ್ರೆ ಸಾವಿರ ಬಗ್ಗೆ ಇಲ್ಲ ಸಲದ ಆರೋಪಗಳು ಮಾಡೋದು. ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಚುನಾವಣೆಯಲ್ಲಿ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬ್ ನೋಡಿಲ್ಲ ನೀವು ಮತ ಹಾಕ್ಬೇಕಂತ ಆಲ್ಮತ್ ಸಮಾಜಕ್ಕೆ ಮಾಡೋದು. ಅದೇ ಸಿದ್ದರಾಮಯ್ಯ ಸಾಹೇಬರಿಗೆ ಶಾಸಕರಾದ್ಮೇಲೆ 3 ತಿಂಗಳಲ್ಲಿ ನಾವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರನೇ ಚೇಂಜ್ ಮಾಡ್ತೀವಿ ಅಂತ ಭಾಷಣ ಮಾಡಿದ್ರು. ಮತ್ತೆ ಕಳೆದ 9 ತಿಂಗಳು ನಿರಂತರವಾಗಿ ಹಾಲು ಮತ್ತು ಸಮಾಜದ ಮೇಲೆ ಅನೇಕ ಕೇಸುಗಳು, ದೌರ್ಜನ್ಯಗಳು ನಮ್ಮ ತಾಲೂಕಿನಲ್ಲಿ ಆಗಿದ್ದಾವೆ. ಅದಕ್ಕೆ ಎಕ್ಸಾಂಪಲ್ ನಮ್ದೇ ತಗೊಳ್ಳಿ. ನಾನು ಒಬ್ಬ ಕಕ್ಕೇರಿ ಪುರಸಭೆ ಸದಸ್ಯ, ನಾನು ಕೂಡ ಹಾಲು ಮತ್ತು ಸಮಾಜ. ನನ್ನ ಮೇಲೂ 12,000 ರೂಪಾಯಿ ದುಡ್ಡು ಅರ್ಧ ಮಸಿ ಬಂಗಾರ ಕಳು ಮಾಡಿದಾರೆ ಅಂತ ಹೇಳಿ ರಾತ್ರಿ 12 ಗಂಟೆಗೆ ಬಂದು, ಮಧ್ಯರಾತ್ರಿ 12 ಗಂಟೆಗೆ ಒಬ್ಬ ಉಗ್ರಗಾಮಿಗೂ ಬರ್ತಾರಲ್ಲ ಗೊತ್ತಿಲ್ಲ, ಅಷ್ಟು ಪ್ರಮಾಣದ ಭದ್ರತೆ ಬಂದರು. ಬಂದು ಹಿಡ್ಕೊಂಡು ಹೋಗಿ ರಾತ್ರಿ 12 ಗಂಟೆ ನಮ್ಮ ಜೈಲಿಗೆ ಹಾಕುವಂತ. ನಾವು ಚುನಾವಣೆಗೆ ಬಿಜೆಪಿ ಪರವಾಗಿ ಓಡಾಡಿದ್ವಿ. ನಾವು ಬಿಜೆಪಿ ಇಷ್ಟವಂತ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ವಿ. ಇವ್ರನ್ನ ಹತ್ತಿಕ್ಬೇಕನ್ನೋ ಒಂದು ಪ್ರಯತ್ನ. ಅವರಿಗೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು. ಈಗ ರಾಜುಗೌಡ್ರು 5 ವರ್ಷದಾಗ ಹಾಲು ಮತ್ತು ಸಮಾಜಕ್ಕೆ ಏನೇನು ಕೊಟ್ಟರೆ, ಎಷ್ಟು ಅನುದಾನ ಕೊಟ್ಟರೆ, ಯಾವ್ಯಾವ ಕೆಲಸಗಳು ಮಾಡಿದ್ರೆ ನಾವು ಪಟ್ಟಿ ಕೊಡ್ತೀವಿ ನಿಮ್ಗೆ. ನೀವು 9 ತಿಂಗಳಿಂದ ಅಧಿಕಾರಕ್ಕೆ ಬಂದಿರಲ್ಲ, ಒಂದು ಪೈಸೆ ಒಂದು ಏನಾರು 10 ರೂಪಾಯಿ ಯಾವ್ದಾರು ಸಮಾಜಕ್ಕೆ ಕಾಣಿಕೆ ಕೊಟ್ಟಿದೀವಪ್ಪ, ಸಮಾಜಕ್ಕೆ ಕೊಟ್ಟಿದೀವಿ ಅಂತ ಹೇಳ್ರಿ ಬಹಿರಂಗ ಚರ್ಚೆಗೆ ನಾವು ಕೂಡ ಬರಲ್ಲ. ಯಾಕಂದ್ರೆ ನೀವು ಬರೀ ಭಾಷಣಗಳು ಸರ್, ಇವ್ರಿಗೆಲ್ಲ ಬರೀ ಸಿದ್ದರಾಮಯ್ಯ ಸಾಹೇಬ್ರ ಮುಖ ತೋರಿಸ್ತಾರ, ಮೇಲೆ ನೋಡ್ರಿ ಅಲ್ಲಿ ನೋಡ್ರಿ ಓಟ್ ಹಾಕ್ರಿ ಅಂತಾರ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ವಿಜೇಂದ್ರ ಸಾಹೇಬರು ಬರ್ತಾರೆ. ತಾಲೂಕಿನ ಮತದಾರ ಪ್ರಜ್ಞಾವಂತರು ಇದ್ದಾರೆ. ಏನಾಗಿದೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಸಿದ್ದರಾಮಯ್ಯ ಸಾಹೇಬ್ರ ಹೆಸರುಗಳೇ ನಮ್ಗೆಲ್ಲರಿಗೂ ಆಲ್ಮ ಸಮುದ್ರದಲ್ಲಿ ಟೋಪಿ ಹಾಕ್ತಾರೆ ಅಂತ ಪಕ್ಕ ಆಲ್ಮ ಸಮುದ್ರದಲ್ಲಿ ಗೊತ್ತಾಗೈತೆ. ಇವ್ರು ಏನು ಮಾತಾಡಿದ್ರು, ಎಷ್ಟೇ ಅಪಪ್ರಚಾರ ಮಾಡಿದ್ರು, ಈ ಸಾರಿ ಚುನಾವಣೆಯಲ್ಲಿ 100 ರಾಜಗೌಡರು ಗೆಲ್ತಾರೆ. ರಾಜಗೌಡರು 5 ವರ್ಷ ಅಧಿಕಾರದಾಗಿದ್ದಾಗ 10 ಬೆಳೆಗೆ ಏನಾರು ಮಾಡಿ ಕಷ್ಟಪಟ್ಟರು ರೈತರು ನೀರು ಕೊಡಿಸುವಂತ ಕೆಲಸ ಮಾಡಿದ್ರು. ಇವರು ಬಂದು ಅಧಿಕಾರಕ್ಕೆ ಬಂದು ಮೊದಲನೇ ಬೆಳೆಗೆ ವಾರ ಬಂದಿ ಮಾಡಿಸಿದ್ರು. ಆಮೇಲೆ 2ನೇ ಬೆಳೆಗೆ ಸಂಪೂರ್ಣ ನೀರು ಬಂದ್ ಮಾಡಿಸಿದ್ರು. ಇವ್ರು ಒಂದು ದಿನ ಅಧಿವೇಶನದಲ್ಲಿ ನೀರಿನ ಬಗ್ಗೆ ಆಗ್ಲಿ, ಇವತ್ತು ಸಲಹಾ ಸಮಿತಿ ಸಭೆದಾಗ ಹೋಗಿ ಮೇಜ್ ಕೂಟಿ ನೀರು ತರುವಂತ ಕೆಲಸ ಮಾಡಿದ್ರ. ಅದು ಬಿಟ್ಟು ಏನಿಲ್ಲ ಸರ್. ಇವ್ರೆಲ್ಲ ಲೋಕಲ್ ಏನ್ ಮಾಡೋದು, ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲೇ ಮಾಡ್ತಾರ. ಮಾತಿರ್ತೀರಿ ಏನ್ ಹೇಳ್ತಾರೆ ಸರ್, ರಾಜಗೌಡರು ಸುಳ್ಳು ಹೇಳ್ತಾರೆ. ನೀವೇ ಭಾಷಣ ಮಾಡಿದ್ರಿ, ನಮ್ ಸಾಹೇಬ್ರು MLA ಮಾಡ್ರಿ, ಗಣಮಕ್ಳು ಇದ್ರೆ ನಾವು ಗೇಟ್ 3 ನೀರು ತಗೊಂಡ್ಬಿಡ್ತೀವಿ, ನಿಮ್ಗೆ ಇನ್ನೂ 3 ತಿಂಗಳು ನೀರು ಹರಿಸಬಹುದು. ನಾವು ಎಷ್ಟು 110 TMC ಅಂದ್ರೆ ಅದು ಕೆಪಾಸಿಟಿ ಇರೋದೇ 30-35 TMC ಕೆಪಾಸಿಟಿ ಇದೆ. 110 TMC ನೀರಿದೆ ಅಂತ ಜನರಿಗೆ ದಾರಿ ತಪ್ಪಿಸ್ಬಿಟ್ರು. ನೀವು ಮುರಿಬೇಕಪ್ಪ ಇವಾಗ ಗೇಟ್. ಇವಾಗ ನೀವೇ ಅಧಿಕಾರದಲ್ಲಿದ್ರೆ ಇಲ್ಲಿಂದ ರಾಜ್ಯ ಸರ್ಕಾರವರೆಗೂ ನೀವೇ ಮುಖ್ಯಮಂತ್ರಿಗಳು, ನೀವೇ ಶಾಸಕರು ಎಲ್ಲ ನಿಂತರು. ನೀವು 2ನೇ ಬೆಳೆ ನೀರು ಹಾಕಿ ಕೊಡಲಿಲ್ಲ ನಮ್ಗೆ. ಕೊಯ್ನಾದಲ್ಲಿ ಮಳೆ ಆದ್ರೂ ಕೂಡ ಕೊಯ್ನಾ ಡ್ಯಾಮ್ ತುಂಬಿ ಆಲ್ಮಟ್ಟಿ ಬರುತ್ತೆ, ಆಲ್ಮಟ್ಟಿಯಿಂದ ನಾಳೆಪುರ ಬರುತ್ತೆ. ಇವತ್ತು ಕೂಡ ತಮ್ಮ ಮಾಧ್ಯಮದವರಿಗೆ ಒಂದು ಇದು ಮಾಡ್ತೀವಿ ನಾವು. ಇವತ್ತು ಎಷ್ಟು ನೀರಿದೆ ನಾರಾಯಣಪುರ ಡ್ಯಾಮ್ ಅಲ್ಲಿ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸರ್. ಇವ್ರೇನೋ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ವಾರ ಬಂದಿನೋ ಯಾವ್ದೋ ಒಂದು ಇದು ವ್ಯವಸ್ಥೆ ಮಾಡ್ಕೊಂಡು 2ನೇ ಬೆಳೆ ರೈತರು ನೀರು ಕೊಡ್ಬೋದಾಗಿತ್ತು. ಇವ್ರು ಏನಿದ್ರು ಅಧಿಕಾರಕ್ಕೆ ಹೋಗೋಸ್ಕರ ಸುಮ್ಮನೆ ಏನಾರು ಒಂದು ಅಪಪ್ರಚಾರ ಮಾಡ್ತಾರ, ಇಲ್ಲ ಸಲ್ಲದ ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬರ್ತಾರ ಹೊರತು ಬಂದ್ಮೇಲೆ ಇವ್ರು ಯಾರು ಜನರ ಹತ್ರ ಬರುವಂತಾರಲ್ಲ. ನೋಡೋಣ ಸರ್, ಜನರು ಸುರಪುರ ತಾಲೂಕಿನ ಮತದಾರ ಪ್ರಜ್ಞಾವಂತ ಮತದಾರ ಇದಾರೆ. ಅವ್ರು ಏನನ್ನೋದು ಮೇ 7ನೇ ತಾರೀಕು ಓಟ್ ಹಾಕ್ತಾರೆ, ಜೂನ್ 4ನೇ ತಾರೀಕು ಎಲ್ಲರಿಗೂ ಬರುತ್ತೆ. ನಮ್ದು ಗೊತ್ತಾಗುತ್ತೆ, ಅವ್ರದ್ದು ಗೊತ್ತಾಗ್ತದೆ. ಜನ ಏನ್ ನಿರ್ಧಾರ ಮಾಡ್ತಾರೋ ಅವ್ರು ನೋಡೋಣ. ಯಾಕಂದ್ರೆ ನಾವಂತರೂ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಕೂಡ ಇವತ್ತು ಸುರಪುರ ತಾಲೂಕಲ್ಲಿ ಓಡಾಡ್ತಿದೀವಿ. ಪ್ರತಿಯೊಬ್ರು ಹೇಳ್ತಾ ಇದಾರೆ, ಕಳೆದ ಚುನಾವಣೆಯಲ್ಲಿ ಅವ್ರು ಏನಾದ್ರು ಅಪಪ್ರಚಾರ ಮಾತುಗಳು ನಂಬಿ ನಾವು ಓಟ್ ಕೊಟ್ಟಿವಪ್ಪ, ನಾವೆಲ್ಲ ಅನುಭವಿಸ್ತಾ ಇದೀವಿ. ಈ ಸಾರಿ ನೀವು ಏನು ಮನೆಗೆ ಬಂದಿಲ್ಲ ಅಂದ್ರೂ ಕೂಡ ನಾವು ಓಟ್ ಹಾಕ್ತೀವಿ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ನಮಗೊಂದು ವಿಶ್ವಾಸ ಆದ ಸರ್, 100ಕ್ಕೆ 100 ಈ ಸಾರಿ ಸುರಪುರ ಕ್ಷೇತ್ರದಲ್ಲಿ ರಾಜಗೌಡರು ಗೆಲ್ತಾರೆ.